ಈ ಸಿನಿಮಾ 3 ಕಂಪನಿ ಸೇರ್ ಮಾಡೋದಕ್ಕೆ ರೀಸನ್ ಬಂದು ಈಗ ಆಗ್ತಾ ಇರೋ ಕೆಲವು ಚೇಂಜಸ್ಗಳು. ಕೊಲಾಬ್ರೇಷನ್ ಬಂದು ಇಸ್ ಆಕ್ಚುಲಿ ದಿ ಫ್ಯೂಚರ್ ಆಫ್ ಇಂಡಸ್ಟ್ರಿ. ಬೇರೆ ಭಾಷೆಗಳಲ್ಲಿ ಕೊಲಾಬ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿ ಸುಮಾರು ವರ್ಷ ಆಯ್ತು. ಇಲ್ಲಿ ಅದು ಬೇಕಾಗಿತ್ತು. ಫಾರ್ ಅ ಕೊಲಾಬ್ರೇಷನ್ ಟು ವರ್ಕ್, ದ ಫಸ್ಟ್ ಥಿಂಗ್ ಇಸ್ ಟ್ರಸ್ಟ್. ಕೊಲಾಬ್ರೇಷನ್ ಆದ್ರೆ ಎಷ್ಟು ಮುಖ್ಯ ಅಂದ್ರೆ 3 people will share profits and also in case ಏನಾದರೂ ಇದಾದ್ರೂ the losses will be minimal. It's not only about the money, it's about the ideas. A lot of exchange of ideas, that is the main point. ಈಗ ನನಗೆ ಗೊತ್ತಾಗದ್ ನಾನು ಹೇಳ್ತೀನಿ, ನನ್ಗೆ ಗೊತ್ತಾಗದೇ ಇರೋ ಪಾಯಿಂಟ್ಸ್ ಅವ್ರು ಹೇಳ್ಬೋದು, ಅವ್ರು ಗೊತ್ತಾಗದೇ ಇರೋ ಪಾಯಿಂಟ್ಸ್ ನಾನು ಹೇಳ್ಬೋದು. ನಮ್ಮ ಇನ್ಪುಟ್ಸ್ ಕೊಡ್ಬೋದು, ಚೆನ್ನಾಗಿ ಹೊಂದ್ ಬರುತ್ತೆ ಅಂತ ನಮ್ಗೆ ಅನ್ಸುತ್ತೆ. ಈ ಜನರೇಷನ್ ಕೊಲಾಬ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ the cinema can be made better and better. ನಮ್ಮ 3 ಪ್ರೊಡಕ್ಷನ್ ಹೌಸ್ದು ನಮ್ದೇ ಆದ ಒಂದು ಸ್ಟ್ರೆಂತ್ ಇದೆ ಹಾಗೂ ಎಕ್ಸ್ಪೀರಿಯನ್ಸ್ ಇದೆ. ಸ್ಟ್ರೆಂತ್ಸ್ ಯಾವುದು ಯಾರು ನೋಡಿ ಆ ಸ್ಟ್ರೆಂತ್ಸ್ ಮೇಲೆ ಆ ಪರ್ಟಿಕ್ಯುಲರ್ ಜಾಬ್ ಅವ್ರಿಗೆಲ್ಲರಿಗೂ ಕೊಡ್ತಾ ಇದ್ದೀವಿ. ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ 2 ವರ್ಷ 3 ವರ್ಷ ಮಾಡೋವು ಬೇಡ, ಒಟ್ಟಾಗೆ ಮಾಡಿ ಪ್ಲಾನ್ ಪ್ರಕಾರ ಮಾಡೋಣ. ಒಟ್ಟಾಗಿ 6 ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗಬೇಕು. 3 ಟಾಪ್ ಪ್ರೊಡಕ್ಷನ್ ಹೌಸಸ್ ಒಂದು ಆಗ್ತಿರೋದು ಒಳ್ಳೆ ಬೆಳವಣಿಗೆ. ಈ ತರ ಪ್ರತಿಯೊಂದು ಕಷ್ಟ ಸುತ್ತಿಲ್ಲ ಡಿಸ್ಕಸ್ ಮಾಡ್ಕೊಂಡು ಮಾಡಿದ್ರೆ ಒಳ್ಳೇದು ಅನ್ನಿಸ್ತು. ಅದನ್ನ PRK ಮತ್ತೆ ನಾವೆಲ್ಲ ಒಟ್ಟಾಗೆ ಮಾಡೋಣ, ಒಂದೇ ಬಿಲ್ಡಿಂಗ್ ಅಲ್ಲಿ ಎಲ್ಲರೂ ಇದ್ದೀವಿ. ಇಟ್ಸ್ ಅ ಗಾಡ್ಸ್ ಪ್ಲಾನ್ ಅಂತ ನಾನು ಭಾವಿಸ್ತೀನಿ. We hope to make a lot of films in the future and I think we will make it.